ನಮಸ್ಕಾರ ವೀಕ್ಷಕರೇ, ಸೂರ್ಯೋದಯ ಡಿಯರ್ ಚಾನಲ್ಗೆ ಸ್ವಾಗತ. ಇವತ್ತು ಬಿಸಿಬೇಳೆ ರೆಸಿಪಿ ತೊಗೊಂಡು ಬಂದಿದ್ದೀವಿ. ನೋಡಿ, ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಇವಾಗ ಬಿಸಿಬೇಳೆ ಭಾತ್ಗೆ ಫಸ್ಟು ಬೇಯಿಸ್ಕೋಬೇಕಾಗತ್ತೆ ಅಕ್ಕಿ ಮತ್ತು ಬೇಳೆ ಎಲ್ಲ. ನೋಡಿ, ಇವಾಗ ನಾನು ಇದಕ್ಕೆ ಒಂದು 3 ರಿಂದ 4 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ 1/4 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3/4 ಕಪ್ಪಷ್ಟು ಬೇಳೆ ತೊಗೊಳ್ತೀನಿ. ನೋಡಿ, ಇದಕ್ಕೆ ಇವಾಗ ನಾವು ಒಂದು 3 ರಿಂದ 4 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಇದಕ್ಕೆ ನಾವು ಇವಾಗ 1/4 ಕಪ್ಪು ಅಕ್ಕಿ ಮತ್ತು 1/3 ಕಪ್ಪಷ್ಟು ಬೇಳೆ, ಹಾಗೆ ಅದಕ್ಕೊಂದು ಸ್ವಲ್ಪ ಶೇಂಗಾ ಬೀಜನ ನಾನು ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ನಾವು ಈ ನೀರೊಳಗಡೆ ಹಾಕ್ಕೊಂಡ್ಬಿಡೋಣ. ನೋಡಿ, ಬೇಯಿಸ್ಕೋಬೇಕಲ್ವ, ನಾವು ಒಂದು 2 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಇವಾಗ ಇದನ್ನು ತೊಳೆದಿರೋದನ್ನೆಲ್ಲ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆದಮೇಲೆ ನಾವು ಇದಕ್ಕೆ ತರಕಾರಿಗಳನ್ನ ಆ್ಯಡ್ ಮಾಡಬೇಕಾಗತ್ತೆ ಬೇಯಲಿಕ್ಕೆ. ಬಿಸಿಬೇಳೆ ಭಾತ್ ಅಂದರೆ ತರಕಾರಿ ಎಲ್ಲ ಹಾಕಿದಾಗಲೇ ಟೇಸ್ಟ್ ಚೆನ್ನಾಗಿರುತ್ತಲ್ವ. ನೋಡಿ, ಇದಕ್ಕೆ ಕ್ಯಾರೆಟು, ನಾನು ಒಂದು ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡ ಸೈಜಲ್ಲೇ. ಹಾಗೆಯೇ ಸ್ವಲ್ಪ ಬೀನ್ಸು, ನೋಡಿ ಬೀನ್ಸು ಕೂಡ ಹಾಕ್ತಾಯಿದ್ದೀನಿ ಬೇಯಲಿಕ್ಕೆ. ಮತ್ತು ಆಲೂಗಡ್ಡೆ ಹಾಕಿದ್ದೀನಿ. ನೀವು ಇದಕ್ಕೆ ನವಿಲುಕೋಸು ಕೂಡ ಹಾಕ್ಕೋಬೋದು. ಬಟಾಣಿ ಎಲ್ಲ ಇದ್ದರೆ ನೀವು ನೆನೆಸ್ಕೊಂಡು ಹಾಕ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಅದು ಸಾಫ್ಟಾಗಿ ನೀಟಾಗಿ ಬೇಯಲಿ ಅಂತೇಳಿ. ಆಮೇಲೆ ನಾವು ರುಚಿಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ ಇದಕ್ಕೆ. ಅದು ಒಂದು 2 ವಿಷಲ್ ಕೂಗಬೇಕು ನಾವು. ಹಾಗೆಯೇ ಇಲ್ಲಿ ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ನಾನಿವಾಗ ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕಾಗತ್ತೆ. ಸಾಸಿವೆ ನೋಡಿ, 1/4 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನೀಟಾಗಿ ಕರಿಬೇವು ಹಾಕಿ ಅದು ಬಾಡಿಸ್ಕೋಬೇಕು. ನಾನು ಹಾಗೆಯೇ ಒಗ್ಗರಣೆ ಒಳಗೂ ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕಾಗ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಅದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ನಾವು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಆಗಲಿ, ತುಂಬ ಕಲರು ಆಗೋದು ಬೇಡ, ಒಂದು ಮೀಡಿಯಮ್ ಆದರೆ ಸಾಕು. ನೋಡಿ, ಇದು ನೀಟಾಗಿ ಫ್ರೈ ಆಗಿದೆ. ತುಂಬ ಕಡಿಮೆ ಉರಿ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಫ್ರೈ ಮಾಡಿಕೊಂಡು ನಾವು ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಇರುತ್ತಲ್ಲ, ಅದು 1-2 ಒಣಮೆಣ್ಸಿನ್ಕಾಯಿ ನಾವು ಕಟ್ ಮಾಡಿ ಹಾಕ್ಕೋಬೇಕಾಗತ್ತೆ. ಬಿಸಿಬೇಳೆ ಭಾತಲ್ಲಿ ಚೆನ್ನಾಗಿರುತ್ತೆ. ನೋಡಿ, ನೀಟಾಗಿ ಇದು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ. ಈಗ ನಾವು ಇದಕ್ಕೆ ಒಂದು 2 ಈರುಳ್ಳಿನ ಮೀಡಿಯಮಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ತೆಳ್ಳಗಿರಬೇಕು, ತುಂಬ ದಪ್ಪ ಎಲ್ಲ ಹಾಕಬಾರ್ದು, ಚೆನ್ನಾಗಿರುತ್ತೆ. ನೀಟಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಬೇಯಬೇಕಲ್ವ ಅದು. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ನಾವು ಇದಕ್ಕೆ ಈಗ ಒಂದು ಮೀಡಿಯಮ್ ಸೈಜಲ್ಲಿ 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಒಂದು ಮೀಡಿಯಮ್ ಸೈಜ್, ತುಂಬ ದೊಡ್ಡ ಸೈಜಲ್ಲ, ತುಂಬ ಚಿಕ್ಕ ಸೈಜಲ್ಲ, ಆ ಸೈಜಲ್ಲಿ 2 ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಇದರಲ್ಲಿ ಹಾಕಿ ನೀಟಾಗಿ ಬಾಡಿಸ್ಕೋಬೇಕಾಗತ್ತೆ. ಅದು ನೀಟಾಗಿ ಸ್ಮೂತ್ ಆಗೋವರೆಗೂ ಟೊಮೊಟೊ ನಾವು ಬೇಯಿಸಬೇಕಾಗತ್ತೆ. ಆವಾಗಲೇ ಅದು ಬಿಸಿಬೇಳೆ ಭಾತಲ್ಲಿ ನೀಟಾಗಿ ಮಿಕ್ಸ್ ಆಗೋದು. ನೋಡಿ, ಇದು ಬೆಂದಮೇಲೆ ನಾವು ಇವಾಗ ಇದಕ್ಕೆ ನೋಡಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನಾವು ಉಪ್ಪು ಹಾಕ್ಕೋಬೇಕಾಗತ್ತೆ. ಯಾಕೆಂದರೆ ನಾವು ಅಕ್ಕಿ ಮತ್ತು ಬೇಳೆ ಒಳಗೂ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ. ಅದರೊಳಗಡೆ ನೋಡಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ.
ಇದನ್ನು ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಕಡಿಮೆ ಉರಿ ಕೂಡ ಇಟ್ಕೊಂಡಿದ್ದೀನಿ. ನೀಟಾಗಿ ಇವಾಗ ನಾವು ಇದಕ್ಕೆ ಒಂದು 3/4 ಚಮಚದಷ್ಟು ನಾನು ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಇವಾಗ ನೋಡಿ MTRಲ್ಲಿ ಬಿಸಿಬೇಳೆಭಾತ್ ಪೌಡರ್ ಬರುತ್ತಲ್ಲ, ಆ ಪ್ಯಾಕೆಟು 1 ಪ್ಯಾಕೆಟ್ ಫುಲ್ ಹಾಕ್ತಾಯಿದ್ದೀನಿ. ಒಂದು 10 ರೂಪೀಸ್ ಪ್ಯಾಕೆಟ್, ಅದರಲ್ಲಿ ಒಂದು 2-2.5 ಸ್ಪೂನಷ್ಟು ಇರುತ್ತೆ ಪೌಡರು. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಹಾಕಿದ ಮೇಲೆ ನಾವು ಸ್ವಲ್ಪ ಹುಣಸೆಹಣ್ಣು ನಾನು ನೆನೆಸಿಟ್ಕೊಂಡಿದ್ದೆ. ಒಂದು ಮೀಡಿಯಮ್ ಸೈಜಲ್ಲಿ ನಿಂಬೆಹಣ್ಣು ಬರುತ್ತಲ್ಲ ಅಷ್ಟು ಹುಣಸೆಹಣ್ಣು ನೆನೆಸ್ಕೊಂಡಿದ್ದೆ ನಾನು ನೀಟಾಗಿ. ಇವಾಗ ಇದನ್ನು ನಾವು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಬಿಸಿಬೇಳೆಭಾತ್ಗೆ ನಾವು ಸ್ವಲ್ಪ ಹುಳಿ, ಉಪ್ಪು, ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಇದು ನೀಟಾಗಿ ಎಲ್ಲ ಬೆಂದಿದೆ. ನಾವು ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. 1 ಲೋಟದಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ನಾವು ಹಾಗೇ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಹಾಗೇ ಬೆಲ್ಲ ಕೂಡ ಹಾಕಿದ್ದೀನಿ. ಅದು ನೋಡಿ, ಈಗ ನಾವು ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ಲ, ಇದು ನೀಟಾಗಿ ಸ್ಮೂತಾಗಿ ಬೆಂದಿದೆ. 2 ವಿಷಲ್ ಮಾತ್ರ ಕೂಗಿಸ್ಕೊಂಡಿದ್ದೀನಿ ನಾನು. ಇವಾಗ ನಾವು ಇದಕ್ಕೆ ಡೈರೆಕ್ಟಾಗಿ ಇವಾಗ ನಾವು ಮಸಾಲ ಎಲ್ಲ ಒಗ್ಗರಣೆ ಹಾಕಿಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿರುತ್ತೆ. ನೀಟಾಗಿ ಕಲಿಸ್ಕೊಳ್ಳೋಣ. ಇದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಲ್ವ, ನೋಡಿ ನೀಟಾಗಿ ಕಲಿಸ್ಕೊಳ್ಳೋಣ. ಈಗ ತುಂಬ ಚೆನ್ನಾಗಿರುತ್ತೆ. ನಮಗೆ ಖಾರ ಎಷ್ಟು ಬೇಕು ಅನಿಸುತ್ತೋ ನಾವು ಅಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕು. ತುಂಬ ಖಾರ ಆದರೆ ತಿನ್ನೋದಕ್ಕಾಗಲ್ಲ. ನೀಟಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪ ಉಪ್ಪು, ಹುಳಿ ಏನಾದರೂ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೋಬೋದು ನಾವು ಈಗಲೇ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದಕ್ಕೆ ಖಾರ ಬೂಂದಿ ಬರುತ್ತಲ್ಲ, ಇದನ್ನು ಹಾಕ್ಕೋಬೋದು. ನಾನು ಹಾಗೆಯೇ ಇದಕ್ಕೆ ಸ್ವಲ್ಪ ಹಸಿ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಬಿಸಿಬೇಳೆಭಾತ್ ಜೊತೆಗೆ ಖಾರ ಬೂಂದಿ ಮತ್ತು ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ. ತಿಂದು ನೋಡಿ.